ಸಿಂಹರಾಶಿ ಕೃಷಿಕರಿಗೆ ಸಣ್ಣ ಪ್ರಮಾಣದ ಲಾಭ ಸಿಕ್ಕಬಹುದು, ಅದರಲ್ಲೇ ತೃಪ್ತಿ. ಏನೋ ಇಷ್ಟಾದರೂ ನನಗೆ ಲಭ್ಯ ಆಯ್ತಲ್ಲ ಅನ್ನುವಂಥದ್ದು ಸಮಾಧಾನ. ಹಿಂದೆ ಆದಂತಹ ನಷ್ಟ ಏನಿದೆ ಅದನ್ನು ಈ ಕ್ಷಣದವರೆಗೂ ಕೂಡ ವ್ಯಾವಹಾರಿಕವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ಬೇಸರ, ನೋವು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದೆ. ಇವತ್ತಿಗೂ ಅದಿದೆ. ಅದನ್ನು ಪರಿಹರಿಸ್ಕೊಳ್ಬೇಕಾದಂಥದ್ದು. ಹಣದ ವ್ಯವಹಾರದಲ್ಲಿ, ಅರ್ಥಾತ್ ಬಡ್ಡಿ ವ್ಯವಹಾರವು ಅಥವಾ ಇನ್ಯಾವುದಾದ್ರೂ ವಹಿವಾಟುಗಳನ್ನು ಮಾಡ್ತಕ್ಕಂಥದ್ದು, ಇಂಥವರಿಗೆ ಹಿನ್ನಡೆ, ನಷ್ಟ ಇರುವಂಥದ್ದು. ಮಿತ್ರರಿಂದ ನಿರೀಕ್ಷಿತವಾದಂತಹ ಸಹಾಯ ಸಹಕಾರ ಸಿಕ್ಕದಲ್ಲಿ ಬಹಳ ಬೇಸರವಾಗುತ್ತೆ. ಯಾಕೆ ಅಂತಂದರೆ ನೀವು ಯಾವುದೋ ಒಂದು ಅಪೇಕ್ಷೆಯನ್ನು, ಉದ್ದೇಶವನ್ನು ಇಟ್ಟುಕೊಂಡು ಸಾಲವನ್ನು, ಸಹಾಯವನ್ನು, ಸಹಕಾರವನ್ನು ಕೇಳಿರ್ತೀರಿ. ಅದು ಯಾವುದಕ್ಕೂ ಕೂಡ ನಿಮ್ಮ ಸ್ನೇಹಿತರು ಸ್ಪಂದಿಸೋದಿಲ್ಲ. ಬಹಳ ಬೇಜಾರಾಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು. ಯಾಕೆ ಅಂತಂದರೆ ನಾವು ಕೇಳಿದ ತಕ್ಷಣ ನಮಗೆ ನಮ್ಮ ಆಪತ್ತಿಗೆ, ನಮ್ಮ ಅಗತ್ಯಕ್ಕೆ, ನಮ್ಮ ಅನುಕೂಲಕ್ಕೆ ಸಹಾಯ ಸಿಕ್ಕಲಿಲ್ಲ ಅಂತಾದಾಗ ಅದು ಬಹಳ ದೊಡ್ಡದಾದಂತಹ ನೋವಿಗೆ ಕಾರಣವಾಗುತ್ತೆ. ನಮಗೆ ಜೀವನದಲ್ಲಿ ಏನಾದರೂ ಸಹಾಯ ಸಹಕಾರ ಸ್ನೇಹಿತರಿಂದ ಸಿಕ್ಕಬೇಕು ಅಂತಂದರೆ ನಾವು ಅಪೇಕ್ಷೆ ಪಟ್ಟಾಗ, ನಾವು ಕಷ್ಟದಲ್ಲಿರಬೇಕ, ಅದು ನಮಗೆ ದೊರಕಿದರೆ ಸಮಾಧಾನ ಆಗುವಂಥದ್ದು. ಹಿಂದೆ ಮಾಡಿದಂತಹ ತಪ್ಪಿನ ಫಲವನ್ನು ಈ ದಿವಸ ಅನುಭವಿಸ್ಬೇಕಾಗತ್ತೆ. ಅದು ಪ್ರಾಯಶಃ ನಿಮಗೆ ಮರ್ತು ಹೋಗಿರ್ಬೋದು. ಆದರೆ ಕಾಲ ತಿರುಗ್ತಾ ಇರುತ್ತೆ, ಅದರ ಫಲವನ್ನು ನೋಡಲೇಬೇಕಾದಂತಹ ಪರಿಸ್ಥಿತಿ. ಯಂತ್ರೋಪಕರಣ, ವಾಹನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಶುಭ ಇರುವಂತಹ ದಿವಸ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಪೋಷಕರ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಕೆಲಸವೇ ಮುಖ್ಯ ಅಂತಲ್ಲ, ದೊಡ್ಡವರ ಆರೋಗ್ಯವಾಗಲಿ, ಅವರಿಗೆ ಇರತಕ್ಕಂತಹ ಒಂದು ವಯೋಸಹಜವಾದಂತಹ ಯಾವುದೋ ತೊಂದರೆಗಳಾಗಲಿ, ಅದನ್ನೆಲ್ಲ ಸರಿಯಾಗಿ ಗಮನಿಸಿ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾದಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಪದಾರ್ಥಗಳನ್ನು ಖರೀದಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು, ರೀಸೇಲ್ ಅಂತ ಏನು ಹೇಳುತ್ತಾರೆ, ಅಂಥವರಿಗೆ ಲಾಭ ಇರೋದಿಲ್ಲ. ಅಲ್ಲಿಂದ ಅಲ್ಲಿಗೆ ಆಯಿತು ಅನ್ನೋದು ಕೂಡ ಕಷ್ಟ ಸಾಧ್ಯವಾಗುತ್ತೆ. ಆ ರೀತಿ ಕೆಲಸ ಮಾಡ್ತಕ್ಕಂಥವ್ರು ಈ ದಿವಸ ಹಣದ ವಿಚಾರಕ್ಕೆ, ಲಾಭದ ವಿಚಾರಕ್ಕೆ ಬೇಸರವನ್ನು ಮಾಡಿಕೊಳ್ಳದಲೇ ಕರ್ತವ್ಯವನ್ನಷ್ಟೇ ನಿರ್ವಹಿಸಬೇಕಾಗತ್ತೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಲಾಭ ಇದ್ದರೂ ಕೂಡ, ಶುಭ ಇದ್ದರೂ ಕೂಡ ಹಲವಾರು ತೊಡಕುಗಳು ಎದುರಾಗುತ್ತೆ. ಹಾಗಾಗಿ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಏನು ಗಾದೆ ಮಾತನ್ನು ಹೇಳ್ತಾರೆ, ಅಂತಹ ಪರಿಸ್ಥಿತಿಯನ್ನು ನೋಡಬೇಕಾದಂತಹ ದಿವಸವಾಗುತ್ತೆ. ಹೆಣ್ಣು ಮಕ್ಕಳಿಗೆ ವಾಹನ ಚಾಲನೆ ಆಗ್ಬೋದು, ಪ್ರಯಾಣ ಆಗ್ಬೋದು, ಇದರಿಂದ ತೊಂದರೆಯ ಸೂಚನೆ ಇದೆ. ವಿದ್ಯಾರ್ಥಿಗಳಿಗೆ ಆಕಸ್ಮಿಕವಾಗಿ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದು. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಸಾಧನೆಗಳಿರ್ಬೋದು, ಈಗಾಗಲೇ ಅಭ್ಯಾಸ ಮಾಡಿದಂತಹ ವಿದ್ಯೆಗೆ ಅನುಗುಣವಾದಂತಹ ಅದಕ್ಕೂ ಮೀರಿದಂತಹ ಕೆಲವು ಉದ್ಯೋಗವಾಗಬಹುದು, ಈ ಥರ ಅನುಕೂಲವಾಗತಕ್ಕಂತಹ ಸೂಚನೆ ಹೆಚ್ಚಾಗಿದೆ. ತಮ್ಮ ಹಲವಾರು ಸಮಸ್ಯೆಗಳಿಗೆ ಈ ದಿವಸ ಸಣ್ಣದಾದಂತಹ ಒಂದು ಪರಿಹಾರ ಸಿಕ್ಕತ್ತೇನೋ ಅನ್ನುವಂತಹ ನಂಬಿಕೆ ಹೆಚ್ಚಾಗತ್ತೆ. ಉತ್ತಮವಾದಂತಹ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕಿದಂತಹ ಅವಕಾಶಗಳು ಸದ್ವಿನಿಯೋಗವಾಗಲಿ ಅನ್ನುವಂಥದ್ದು ಇಲ್ಲಿಯ ಆಶಯ. ಪಾಂಡುರಂಗನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಕೈಗಾರಿಕೋದ್ಯಮಿಗಳಿಗೆ, ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸ್ತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ ಇದು. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ಮಹಿಳಾ ಪ್ರತಿಭೆಗಳಿಗೆ ವಿಶೇಷವಾದಂತಹ ಯಶಸ್ಸು ಸಿಕ್ಕುವಂತಹ ದಿವಸ ಇದು. ನಿತ್ಯ ಜೀವನದ ಅಥವಾ ನಿತ್ಯ ವ್ಯವಹಾರವನ್ನು ಮರೆತು ಅಧ್ಯಾತ್ಮದ ಕಡೆ ಮನಸ್ಸನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಸಾಧನೆಯ ಬಗ್ಗೆ ಮನಸ್ಸು ಹೋಗುವಂಥದ್ದಾಗತ್ತೆ. ನನ್ನ ಜೀವನ ಏನು, ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದು ಉದ್ದೇಶವಾದರೂ ಏನು, ಇದರ ಸಾರ್ಥಕತೆ ಏನು, ಈ ರೀತಿಯ ಆಧ್ಯಾತ್ಮಿಕವಾದಂತಹ ಪಥವನ್ನು ಅರಿತುಕೊಳ್ಳುವಂತಹ ಮನಸ್ಥಿತಿಯನ್ನು ತಲುಪ್ತೀರಿ. ಮನಸ್ಸು ಆ ದೃಷ್ಟಿಯಲ್ಲಿ
ಪರಿವರ್ತನೆ ಆಗುವಂತಹ ಸಂದರ್ಭ ಅಂತ ಹೇಳಬೇಕು. ಸ್ವಂತ ನಿರ್ಧಾರಗಳು ಮಾತ್ರ ಕೆಲಸಕ್ಕೆ ಬರುವಂಥದ್ದು. ಯಾರು ಏನು ಬೇಕಾದರೂ ಹೇಳಲಿ, ಅದೆಲ್ಲವನ್ನು ಸ್ವೀಕಾರ ಮಾಡಿ, ಪರಾಮರ್ಶೆ ಮಾಡಿ, ಚಿಂತನೆಗೊಳಪಡಿಸಿ, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಅರಿತು ನಿರ್ಧಾರವನ್ನು ಮಾಡುವಂಥದ್ದು ನಿಮ್ಮ ಜೀವನದ ಮಹತ್ತರವಾದಂತಹ ಕನಸೇನಿದೆ, ಆ ಕನಸು ನನಸಾಗಬೇಕಾದ್ರೆ ಇನ್ನಷ್ಟು ಮತ್ತಷ್ಟು ಪರಿಶ್ರಮ ಪಡಬೇಕು. ನೀವೀಗ ಪರಿಶ್ರಮ ಪಡ್ತಾ ಇರ್ತಕ್ಕಂಥದ್ದು ಸಾಕಾಗ್ತಾ ಇಲ್ಲ ಅಂತ ಅರ್ಥ. ಪರಿಶ್ರಮ ಪಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಅದು ಸಾಕಾಗ್ತಾ ಇಲ್ಲ, ಆ ಮಾರ್ಗ ಸರಿಯಾಗ್ತಾ ಇಲ್ಲ, ಸರಿಯಾಗಿ ಅರಿತು ಮಾಡಿ ಎನ್ನುವಂಥದ್ದು. ಬೇರೆಯವರ ಬೆಂಬಲ ನಿಮಗೆ ಸ್ಫೂರ್ತಿಯಾಗುತ್ತೆ. ಗುರಿಯ ಬಗ್ಗೆ ನೀವು ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಯಾವ ಉದ್ದೇಶ ಇದೆ ಅದನ್ನೇ ನೀವು ಚಿಂತನೆ ಮಾಡ್ತಾ ಆ ದಾರಿಯಲ್ಲಿ ಸಾಗಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿರಂತರವಾದಂತಹ ಪ್ರಯತ್ನ, ಉತ್ಸಾಹ, ಸಂತೋಷಭರಿತವಾಗಿ ಮಾಡ್ತಕ್ಕಂತಹ ಕೆಲಸದಿಂದ ನಿಮಗೆ ಧನಾತ್ಮಕವಾದಂತಹ ತಿರುವು ಸಿಕ್ಕುತ್ತೆ. ಸದಾಕಾಲ ಅಷ್ಟೇ ಚಟುವಟಿಕೆಯಿಂದ ಇರಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ನಮ್ಮ ದೇಹ ನಮಗೆ ಅವಕಾಶ ಮಾಡಿಕೊಡದೇ ಇದ್ದರೂ ಮಾನಸಿಕವಾಗಿ ಅಷ್ಟೇ ಚಟುವಟಿಕೆಯಿಂದ ಇರಬೇಕಾದಂಥದ್ದಾಗುತ್ತೆ. ಬಂಧುಗಳಿಂದ ಇರತಕ್ಕಂತಹ ಭಿನ್ನಾಭಿಪ್ರಾಯ ದೂರವಾಗುತ್ತೆ. ಆ ಬಂಧುಗಳು ನಮಗೆ ಏನೋ ಮನಸ್ಸಿಗೆ ಅಹಿತವಾದಂತೆಯೇ ಮಾತಾಡ್ತಾ ಇರ್ತಾರೆ ಅನ್ನುವಂಥದ್ದು ದೂರವಾಗುತ್ತೆ. ಲೇವಾದೇವಿ, ಬಡ್ಡಿ ವ್ಯವಹಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ದೊಡ್ಡದಾದಂತಹ ಹಿನ್ನಡೆ, ಜೊತೆಗೆ ಹಣವನ್ನು ಕಳ್ಕೊಳ್ತಕ್ಕಂತಹದ್ದು, ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ತಮ್ಮ ವ್ಯವಹಾರವನ್ನು ಮುಂದುವರಿಸೋದಕ್ಕೆ ಅಥವಾ ಅದನ್ನು ಇನ್ನೊಂದಷ್ಟು ರೂಢಿಸ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಧಾರ್ಮಿಕ ಮಾರ್ಗದರ್ಶನದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕತ್ತೆ. ಯಾರೋ ಪೂಜೆ ಮಾಡಿ ಅಂತಲೋ, ಜಪ ಹೋಮಾದಿಗಳನ್ನು ಮಾಡಿ ಅಂತಲೋ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿ ಅಂತಲೋ, ದೇವರ ದರ್ಶನ ಮಾಡಿ ಅಂತಲೋ, ಹೀಗೆ ಧರ್ಮಪರವಾದಂತಹ ಯಾವುದಾದ್ರೂ ಕೆಲಸಗಳಿಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡಿದರೆ ಅದರಿಂದ ನಿಮಗೆ ಸ್ವಲ್ಪ ತೃಪ್ತಿ ಸಿಕ್ಕುವಂಥದ್ದಾಗತ್ತೆ. ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಹೋರಾಟದ ಜೀವನ ಅಂತಲೇ ಹೇಳಬೇಕಾಗತ್ತೆ. ಪ್ರತಿಯೊಬ್ಬರೂ ಕೂಡ ಪ್ರತಿ ಕ್ಷಣವೂ ತಮ್ಮ ಒಳಿತಿಗೋಸ್ಕರವಾಗಿ ಭವಿಷ್ಯದಲ್ಲಿ ಏನೋ ಅನುಕೂಲವಾಗುತ್ತೆ ಅಂತ ಹೇಳಿ ಹೋರಾಟವನ್ನು ನಿರಂತರವಾಗಿ ನಡೆಸ್ತಾನೆ ಇರ್ತಾರೆ. ಆದರೆ ವ್ಯಾವಹಾರಿಕವಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಬೇರೆ. ಜೀವನವೇ ಪೂರ್ತಿ ಒಂದು ಹೋರಾಟವಾದರೆ ಅದು ಕಷ್ಟ ಸಾಧ್ಯವಾದೀತು ಅನ್ನುವಂಥದ್ದನ್ನು ಗಮನಿಸಬೇಕು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.